ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಗಳು ದೇವಮಕ್ಕಳೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಗಳು ದೇವಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ದೇವರು ನಿಮ್ಮ ಕೂಗನ್ನು ಕೇಳುತ್ತಾನೆ. ಹೌದು ಪ್ರೀತಿ ದೇವಮಕ್ಕಳೇ, ದೇವರು ನಮ್ಮ ಕೂಗನ್ನು ಕೇಳುವಂಥ ದೇವರಾಗಿದ್ದಾರೆ. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 51ನೇ ಅಧ್ಯಾಯ 17 ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರುತ್ತದೆ: ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ದಾವೀದನ ಜೀವಿತ ನೋಡುವುದಾದರೆ, ನಾವು ನಮ್ಮ ಜೀವಿತದಲ್ಲಿ ಪಾಪಕ್ಕಾಗಿ ನಿಜವಾದ ಪಶ್ಚಾತ್ತಾಪ ಮತ್ತು ದುಃಖ ವಿರುವುದಾದರೆ ದೇವರು ಪಾಪ ಮಾಡಿದ ವ್ಯಕ್ತಿ ಕ್ಷಮಿಸುವಂಥ ದೇವರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ನಾವೆಷ್ಟೇ ಪಾಪ ಮಾಡಿದರೂ ಕೂಡ ದೇವರು ಕ್ಷಮಿಸುವಂಥ ದೇವರಾಗಿದ್ದಾರೆ. ಇಸ್ರಾಯೇಲ್ ಜನರು ನೋಡುವುದಾದರೆ, ಇಸ್ರಾಯೇಲರಲ್ಲಿ ದೇವರು ಎಲ್ಲರನ್ನು ಇಸ್ರಾಯೇಲರಿಗೂ ಪ್ರೀತಿ ಮಾಡ್ತಾ ಇದ್ರು. ಅವ್ರು ಎಷ್ಟು ಪಾಪ ಮಾಡಿದ್ರು ಕೂಡ ದೇವರು ಅವರನ್ನು ಕ್ಷಮಿಸುತ್ತ ದೇವರಾಗಿದ್ದರು. ಪ್ರೀತಿ ಮಕ್ಕಳೇ, ದಾವೀದನ ಜೀವಿತದಲ್ಲೂ ಕೂಡ ದೇವರೇ ಆತ ಅರಸನಾಗಿದ್ದರು. ಆದರೆ ಮನ ತಿರುಗಿ, ದೇವರೇ ನಾನು ನಿಮ್ಮ ಮೇಲೆ ಪಾಪ ಮಾಡದೆ ನಿನ್ನ ಮಾರ್ಗದಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡುವುದಾಗಿ ಕೇಳ್ತಾ ಇದ್ದರು. ಪ್ರೀತಿ ಮಕ್ಕಳೇ, ಅದೇ ತರ ದಾವೀದನ ಬರೆದ ಕೀರ್ತನೆ 34ನೇ ಅಧ್ಯಾಯ 18 ವಾಕ್ಯ ಹೇಳ್ತದೆ: ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೇರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಪ್ರೀತಿದ ಮಕ್ಕಳೇ, ನಮ್ಮ ಮನಸ್ಸು ಮುರಿದು ಹೋಗಿದೆ, ಆದ್ರೆ ದೇವರು ಅದನ್ನ ಉದ್ಧಾರ ಮಾಡ್ತಾ ಇದ್ದಾನೆ. ಹೌದು ಪ್ರೀತಿದ ಮಕ್ಕಳೇ, ದೇವರೇ ನನ್ನ ಜೀವಿತ ಒಂದು ಪಾಪದಲ್ಲಿ ಜೀವಿಸ್ತಾ ಇದ್ದೀನಿ, ನಾನು ಹೇಗೆ ಹೊರಗಡೆ ಬರಲಿ? ಎಲ್ಲರೂ ನಾನು ಪಾಪ ಮಾಡದೆ ನಾನು ಒಳ್ಳೆ ರೀತಿಯಲ್ಲಿ ಜೀವಿಸ್ತಾ ಇದ್ದೆ ಎಂಬುದಾಗಿ ಹೇಳ್ಬೋದು. ಆದ್ರೆ ಪ್ರೀತಿ ದೇವ ಮಕ್ಕಳೇ, ನಮ್ಮ ಪಾಪ ಯಾವಾಗಲೂ ನೋಡುವಂತ ದೇವರಾಗಿದ್ದಾರೆ. ನಾವು ರೋಗದಲ್ಲಿರ್ಬೋದು, ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ಕ್ಷಮಿಸುವಂತಹ ದೇವರಾಗಿದ್ದಾನೆ. ನನ್ನ ಮಗಳೇ, ನಾನು ನಿನ್ನನ್ನು ಕ್ಷಮಿಸ್ತೀನಿ, ನೀನು ಒಳ್ಳೆ ಮಗನಾಗಿ ಒಳ್ಳೆ ಭಯಭಕ್ತಿಯಿಂದ ಜೀವಿಸಬೇಕೆಂಬುದಾಗಿ ದೇವರ ಆಸೆಯಾಗಿದೆ. ಹೌದು ಪ್ರೀತಿಯ ಮಗಳೇ, ಅದೇ ರೀತಿಯಲ್ಲಿ ದಾವೀದನ ಬರೆದ ಕೀರ್ತನೆ 51ನೇ ಅಧ್ಯಾಯ 19 ವಾಕ್ಯ ಇರ್ತದೆ: ಜನರು ನ್ಯಾಯವಾದ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಅರ್ಪಿಸಿ ನಿನಗೆ ಸಂತೋಷ ಉಂಟು ಮಾಡುವವರು ನಿನ್ನ ಯಜ್ಞ ವೇದಿಯ ಮೇಲೆ ಹೋರಿಗಳನ್ನು ಸಮರ್ಪಿಸುವರು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಅವರು ದೇವರಿಗೆ ಸಂತೋಷವಾಗಿ ಎಲ್ಲ ಕೊಡ್ತಾ ಇದ್ರು ಇಸ್ರಾಯೇಲ್ ಜನರು. ದೇವರೇ ದಾವೀದನ ಅರಸನು ಎಂಬುದಾಗಿ ಹೇಳುವಾದರೆ ದೇವರಲ್ಲಿ ಭಯಭಕ್ತಿ ಉಳ್ಳ ವ್ಯಕ್ತಿ. ಆದರೆ ದೇವರೇ, ನಾನು ಪಾಪನ ಬಿಟ್ಟು ನಿನ್ನಲ್ಲಿ ಭಯಭಕ್ತಿಯಿಂದ ಜೀವಿಸ್ತೀನಿ, ನನಗೆ ಕ್ಷಮಿಸು, ಇನ್ಮೇಲೆ ಇತರರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಂಡ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು? ದೇವರು ನಮ್ಮ ಕೂಗನ್ನು ಕೇಳ್ತಾನೆ. ನಮಗೇನ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಜಯ ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ. ನಮ್ಮ ಪಾಪಗಳನ್ನ ಅರಿಕೆ ಮಾಡಬೇಕು. ದೇವರೇ, ನಾನು ಇಂಥ ಪಾಪದಲ್ಲಿ ಇದ್ದೇನೆ, ಈ ಪಾಪದಿಂದ ಬಿಡುಗಡೆ ಕೊಡು, ನಾನು ಒಳ್ಳೆ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡುವುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದರು. ಪ್ರೀತಿದ ಮಕ್ಕಳೇ, ಈ ದಿನಗಳನ್ನು ನೋಡುವುದಾದ್ರೆ ಪ್ರೀತಿದ ಮಕ್ಕಳೇ, ಎಷ್ಟು ಯೌವನಸ್ಥರಾಗಲಿ, ಎಷ್ಟೋ ಸ್ತ್ರೀಗಳು ತಮ್ಮ ಜೀವಿತನ ಪಾಪದಲ್ಲಿ ಮುಳುಗ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾನೆ, ಮಗನೇ, ನಾನು ನಿನ್ನನ್ನು ಕ್ಷಮಿಸ್ತೇನೆ, ನೀ ನನ್ನ ಕಡೆ ತಿರುಗು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡಿ ಪ್ರೀತಿದ ಮಕ್ಕಳೇ, ಹೇಳ್ತದೆ: ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ಕುಗ್ಗಿದ ಮನಸ್ಸು ಎಷ್ಟೇ ಆದರೂ ಕೂಡ ದೇವರು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸೋದಿಲ್ಲ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ದೇವರು ಯಾವುದು ತಿರಸ್ಕರಿಸಿಲ್ಲ, ಎಲ್ಲವನ್ನು ಕ್ಷಮಿಸುವಂತಹ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತವಾಗಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ದೇವರು ನಮ್ಮನ್ನು ಯಾವಾಗಲೂ ಕೈ ಬಿಡೋರೆಲ್ಲ. ಪ್ರೀತಿದ ಮಕ್ಕಳೇ, ನನ್ನ ಮಗ ಒಳ್ಳೆ ಮಾರ್ಗದಲ್ಲಿ ನಡಬೇಕೆಂಬುದೇ ಆತನ ಆಸೆ ಆಗಿದೆ. ಹೌದು ಪ್ರೀತಿದ ಮಕ್ಕಳೇ, ಇಂದು ತೀರ್ಮಾನ ಮಾಡಿಕೊಳ್ಳೋಣ. ದಾವೀದನ ಹಾಗೆ ದೇವರೇ, ನಿನ್ನಲ್ಲಿ ಒಳ್ಳೆ ರೀತಿಯಲ್ಲಿ ಇತರರಿಗಾಗಿ ನಾನು ಪ್ರಾರ್ಥಿಸ್ತೀನಿ, ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಬೇಕು ಕೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶೋಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ,
ನೀನು ಹೇಳಿದಲ್ಲಪ್ಪ, ನಿನ್ನ ವಾಕ್ಯ ಹೇಳ್ತಿದ್ದೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ. ಹೌದು ಪ್ರೀತಿಲೋ ದೇವರೇ, ಎಷ್ಟೋ ಜನ ಪಾಪದಲ್ಲಿದ್ದರೆ, ಯಾರ್ಯಾರು ಈ ವಿಡಿಯೋ ನೋಡ್ತಾರೋ ಆ ಪಾಪಗಳೆಲ್ಲ ಕ್ಷಮಿಸಿ ಅವರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಮನಸ್ಸನ್ನು ಕೊಡು ದೇವರೇ ಅಂತ ಪ್ರಾರ್ಥಿಸಿದ್ರೆ, ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿಲೋ ದೇವರೇ, ಪ್ರತಿಯೊಬ್ಬರನ್ನು ಆಶ್ರಯಿಸು, ಅವ್ರ ಕುಟುಂಬದಲ್ಲಿ ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ. ಪ್ರೀತಿಲೋ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ, ಜೀವ ತಂದೆ. ಆಮೇನ್. ಮೇ ಗಾಡ್